ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಸಂಗೀತ ಕ್ಲಾಸ್ ಮಿಸ್ ಮಾಡ್ಕೋತಿದ್ದೀರಾ? ಏನ್ ಕತೆ? ಸಂಗೀತ ಕ್ಲಾಸ್ ಇಲ್ಲ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಒಂದು ಸ್ವೀಟನ್ನ ಮಾಡಿ ತೋರಿಸೋಣ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸುಗಮ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿ ಏನು ಅಂದ್ಕೊಂಡಿದ್ದೀರಾ? ಸ್ವೀಟ್ ಪೊಟೆಟೊ ಗೆಣಸಿನ ಹಲ್ವಾ ಮಾಡೋಣ ಅಂತ. ಇವತ್ತು ಸ್ಪೆಷಲ್ ಡೇ ಕೂಡ ಇದೆ, ಅದಕ್ಕೋಸ್ಕರ ನೋಡಿ ಸಕ್ಕರೆ ಮತ್ತೆ ಬೆಲ್ಲ ತಗೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಬೆಲ್ಲ ಸ್ವೀಟ್ ಎಷ್ಟು ಬೇಕೋ ಅಷ್ಟಕ್ಕೋಸ್ಕರ. ಹಾಗೆ ತುರಿದಿರೋ ಗೆಣಸು, ಇದು ಬೇಯಿಸಿ ತುರಿದಿಟ್ಕೊಂಡಿರೋದು. ಹಾಗೆ ತುಪ್ಪ ಸ್ವಲ್ಪ ಬೇಕಾಗುತ್ತೆ, ಏಲಕ್ಕಿ ಪುಡಿ. ಇಷ್ಟರಲ್ಲೇನೆ ಒಂದು ಸವಿರುಚಿಯಾದ ಗೆಣಸಿನ ಹಲ್ವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ. ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ, ನಿಧಾನವಾಗಿ ಮಾಡಿ ತೋರಿಸ್ತೀನಿ. ಬಿಸಿ ಬಿಸಿ ಆಗ್ಬಿಟ್ಟು ನೋಡಿ. ಇವಾಗ ಈ ತುರಿದಿರೋ ಗೆಣಸನ್ನ ನಾನು ಇದರೊಳಗೆ ಹಾಕ್ತೀನಿ. ಸುಲಭವಾಗಿ ಮಾಡೋದು, ಇದೇನು ಕಷ್ಟ ಏನಿಲ್ಲ. ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಅದಕ್ಕೆ ಮಾಡಿ ತೋರ್ಸೋಣ ಎಲ್ರಿಗೂ ಅಂತ. ಚೆನ್ನಾಗಿ ಇದನ್ನ ಹುರಿಬೇಕು. ಈ ತರ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಹುರಿದಿರೋ ಗೆಣಸಿಗೆ ಇವಾಗ ಸಕ್ಕರೆ ಬೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಎರಡನ್ನು. ತಳ ಹಿಡಿಬಾರ್ದು, ಚೆನ್ನಾಗಿ ಈ ತರ ಮಿಕ್ಸ್ ಮಾಡಬೇಕು. ಮಾಮೂಲಾಗಿ ಗೆಣಸು ಬೇಯಿಸಿ ಬೆಲ್ಲ ಹಾಕಿ ತಿಂದು ಎಲ್ಲ ಮಾಡ್ತಾರಲ್ವಾ, ನಾನು ಮಾಡ್ತಾ ಇರೋದು ಇವಾಗ ಹಲ್ವಾ ತರ ಬರುತ್ತೆ, ಚೆನ್ನಾಗಿರುತ್ತೆ. ಮಾಡೋಣ ಒಂದ್ಸಲ ಅಂತ ಮಾಡ್ತಾ ಇದ್ದೀನಿ. ಮ್ಯಾರೇಜ್ ಡೇಗೆ ಸ್ವೀಟ್ ಬೇಕಲ್ವಾ ಅಂತ ಮಾಡ್ತಾ ಇದ್ದೀನಿ. ಏನ್ ಮಾಡೋದು ಅಂತ ಯೋಚನೆ ಮಾಡಿ ಇದ್ರ ಜೊತೆಲಿ ಇನ್ನೊಂದು ರೆಸಿಪಿ ಕೂಡ ತೋರಿಸ್ತೀನಿ. ಅದು ಈಸಿ ರೆಸಿಪಿ, ಎಲ್ಲರಿಗೂ ಗೊತ್ತಿರೋದೆ. ಚೆನ್ನಾಗಿ ಮಗಚ್ಬೇಕು ಇದನ್ನ, ಚೆನ್ನಾಗಿ ಈ ತರ ತಳ ಹಿಡಿದೇ ಇರೋ ತರ ಈ ತರ ಮಾಡ್ಬೇಕು. ತುಪ್ಪನ ಹಾಕ್ತಾ ಇರ್ಬೇಕು, ಅವಾಗ್ಲೇ ಹಲ್ವಾ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಗೆಣಸಿನ ಹಲ್ವಾ ಉರಿ ಚಿಕ್ಕದಾಗೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬೇಗ ಬೇಯಿಸಿರೋದಲ್ವಾ ಗೆಣಸು, ಅದಕ್ಕೆ ಬೇಗ ತಳ ಹಿಡಿಯುತ್ತೆ ಬೇಗ. ನೋಡಿ ಕಲರ್ ಕೂಡ ಹೇಗ್ ಚೇಂಜ್ ಆಯ್ತು ಅಂತ, ಬೆಲ್ಲ ಹಾಕಿರೋದ್ರಿಂದ. ಫುಲ್ ಬೆಲ್ಲನೇ ಹಾಕ್ಬೇಕು, ಆದ್ರೆ ಹಲ್ವಾ ಅಂದ್ರೆ ಸ್ವಲ್ಪ ಸಕ್ಕರೆ ಬಿದ್ರೂ ಗಮ್ ಆಗಿ ಬರುತ್ತಲ್ವ, ಅದಕ್ಕೆ. ನೋಡಿ ತುಪ್ಪ ಹಾಕಿದೀವಲ್ವ, ಅದಕ್ಕೆ ಚೆನ್ನಾಗಿ ಈ ತರ ಬಾಣ್ಲೆಯಿಂದ ಬಿಟ್ಕೊಳ್ಳುತ್ತೆ ಇದು. ಇದನ್ನ ನಾವು ಹೋಳಿಗೆ ಕೂಡ ಮಾಡ್ಬೋದು. ಹೂರ್ಣಕ್ಕೆ ಇದನ್ನ ಉಪಯೋಗ ಮಾಡಿದ್ರೆ ಸರಿ, ಅವಾಗ ಗೆಣಸಿನ ಹೋಳಿಗೆ ಆಗುತ್ತೆ. ಇಲ್ಲ ಅಂದ್ರೆ ಸಿಕ್ಕಿನ ಉಂಡೆ ಅಂತಾರಲ್ವಾ, ಏನಂತಾರೆ ತೆಲುಗು ಅಲ್ಲಿ ಪೂರ್ಣ ಅಂತ ಹೇಳ್ತಾರೆ, ಅದನ್ನ ಕೂಡ ಮಾಡ್ಬೋದು ಇದನ್ನೇ ಹಾಕ್ಬಿಟ್ಟು. ಹೋಳಿಗೆಗೆ ಗೆಣಸಿನ ಹೋಳಿಗೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನ ಕರೆಕ್ಟ್ ಹದ ಬರಬೇಕು.
ಇವಾಗ ಇದು ರೆಡಿ ಆಯ್ತು. ಇನ್ನೇನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಗೆಣಸಾಗಿರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಾಣ್ಲಿಗೆ ಚೂರು ಹಿಡಿಲಿಲ್ಲ. ಈ ತರ ಬರಬೇಕು, ಆವಾಗಲೇ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸ್ವಲ್ಪ ಚೀನಿ ಬೀಜ ಹಾಗೆ ಗೋಡಂಬಿ ಎರಡು ಹಾಕಿದ್ದೀನಿ. ಇವಾಗ ಸ್ಟವ್ನ ಆಫ್ ಮಾಡ್ತೀನಿ. ಕೆಳಗೆ ಇಳಿಸಿ ಇವಾಗ ಇನ್ನೊಂದು ರೆಸಿಪಿ ಇದ್ರ ಜೊತೆಲೆ ಸಿಂಪಲ್ ಆಗಿರೋದು. ಬರೀ ಖಾರ ಸ್ವೀಟ್ ಆದ್ರೆ ಸಾಕಾಗಲ್ಲಲ್ವಾ, ಅದ್ರ ಜೊತೆ ಖಾರ ಕೂಡ ಮಾಡೋಣ ಅಂತ. ಖಾರ ರೆಸಿಪಿ ಏನಿಲ್ಲ, ಸಿಂಪಲ್ ಆಗಿ ಬೊಂಬಾಯಿ ಬೋಂಡ, ಆಲೂ ಬೋಂಡ ಮಾಡೋಣ ಅಂತಷ್ಟೇನೆ. ಇದು ಪಲ್ಯ ಮಾಡಿ ಬೋಂಡಕ್ಕೆ ರೆಡಿ ಮಾಡಿದ್ದೀನಿ. ಹಾಗೆ ಹಿಟ್ಟನ್ನ ಕೂಡ ರೆಡಿ ಮಾಡಿದ್ದೀನಿ. ಇವಾಗ ಎಣ್ಣೆಲಿ ಹಾಕ್ಬಿಟ್ಟು ಕರಿಯೋಣ. ಚೆನ್ನಾಗಿ ಕಾದಿರೋ ಎಣ್ಣೆಗೆ ಇದು ಎಲ್ಲರೂ ಮಾಡುವಂಥದ್ದೇನು, ಯಾವುದೋ ಮದುವೆದೇನೋ ಸೌಂಡ್ ಬರ್ತಾ ಇದೆ. ಇವತ್ತು ನಮ್ದು ಮ್ಯಾರೇಜ್ ಡೇ ಕೂಡ. ಆಲೂ ಬೋಂಡ ಬೇಯ್ತಾ ಇದೆ. ಫ್ರೆಂಡ್ಸ್, ನೋಡಿದ್ರಾ ಗೆಣಸಿನ ಒಂದು ರೆಸಿಪಿ ಹಲ್ವಾ, ಗೆಣಸಿನ ಹಲ್ವಾ ಹೇಗಿದೆ ಅಂತ ನೀವು ಕೂಡ ಒಂದ್ಸಲ ಮಾಡಿ ನೋಡಿ. ಬೇಕಾಗೋ ಸಾಮಗ್ರಿಗಳೇನಂತಂದ್ರೆ ಗೆಣಸು, ಸಕ್ಕರೆ, ಬೆಲ್ಲ, ಅಂದ್ರೆ ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು, ಹಾಗೆ ಒಂದು ಸ್ವಲ್ಪ ತುಪ್ಪ. ಇದಿಷ್ಟಿದ್ರೆ ನಿಮ್ಗೆ ಗೆಣಸಿನ ಹಲ್ವಾ ರೆಡಿ ಆಗುತ್ತೆ. ಹಾಗೆ ಸ್ವಲ್ಪ ಟೇಸ್ಟಿಗೆ ಏಲಕ್ಕಿ ಕೂಡ, ಸ್ವೀಟ್ ಅಂದ್ಮೇಲೆ ಏಲಕ್ಕಿ ಇರ್ಬೇಕಲ್ವಾ. ಇದನ್ನ ಮಾಡೋದು ವಿಧಾನ ಎಲ್ಲ ನೋಡಿದೀನಿ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ ಅಂತ ಹೇಳ್ತಾ, ನಾನು ಮ್ಯೂಸಿಕ್ ಕ್ಲಾಸನ್ನ ಲೈವ್ ಮಾಡ್ತಾ ಇದ್ನಲ್ವಾ, ಅದು ಮುಗ್ದಿದೆ. ಆದರೆ ವೀಕ್ಲಿ ಒನ್ಸ್ ಫ್ರೈಡೆ ಒಂದೊಂದು ಕ್ಲಾಸ್ ವಿಡಿಯೋನ ಹಾಕ್ತಾ ಇರ್ತೀನಿ. ಫ್ರೈಡೆ ಮಧ್ಯದಲ್ಲಿ ಈ ತರ ಒಂದೊಂದು ರೆಸಿಪಿಗಳು ಬರ್ತಾ ಇರ್ತವೆ. ಹಾಗೆ ಎಲ್ಲಾದ್ರೂ ಹೊಸ ಜಾಗಗಳ ವಿಡಿಯೋ ಕೂಡ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.